ಹೀಗಾಗಿ ಕ್ರೀಡಾಂಗಣ ಕೈಲಾಸದ ಪರಿಕ್ರಮಣ ಬೆಳಗಿನ ಅನಿವಾರ್ಯ ದೇವತಾ ಕಾರ್ಯ ನೋಡಿ. ಅಂದ್ರೆ ವಾಕಿಂಗು ಅಂತ ದಿನ ಬೆಳಗಾದ್ರೆ ವಾಕಿಂಗು ನಾವು ಮಾಡಲೇಬೇಕು. ಈಗ ಹಳ್ಳಿಗಳಲ್ಲಿದ್ರೆ ಗದ್ದೆ ತೋಟದ ಕೆಲಸಗಳಲ್ಲಿ ನಾವು ತೊಡಗಿಕೊಂಡಿರ್ತಿದ್ವಿ. ಅವಾಗ ನಮ್ಗೆ ಯಾವ ವಾಕಿಂಗಿನ ಅವಶ್ಯಕತೆ ಕೂಡ ಇರ್ತಿಲ್ಲ. ಗದ್ದೆ ತೋಟಕ್ಕೆ ಹೋದ್ರೆ ಒಳ್ಳೆ ಹವಾಮಾನ, ಗಾಳಿ ಸಿಗ್ತಾ ಇತ್ತು. ಮೈ ಬಗ್ಗಿಸಿ ಕೆಲಸ ಮಾಡ್ತಾ ಇದ್ವಿ. ಮೈ ಬಗ್ಗಿಸಿ ಕೆಲಸ ಮಾಡಿದಾಗ ನಮ್ಗೆ ಯಾವ ಹೊರಗಿನ ವ್ಯಾಯಾಮ ಅಂದ್ರೆ ಫೋರ್ಸಿಬಲ್ ವ್ಯಾಯಾಮದ ಅವಶ್ಯಕತೆ ಇರಲಿಲ್ಲ. ನ್ಯಾಚುರಲ್ ಆಗಿ ನಾವು ಕೆಲಸಗಳನ್ನು ಮಾಡ್ಕೊತಿದ್ವಿ, ಆರೋಗ್ಯವಾಗಿ. ಇವಾಗ ಹಂಗಲ್ಲ. ಈಗ ಇನ್ನೊಂದು ವಿಚಾರ ಗೊತ್ತಾ, ನಾನು ನಮ್ಮ ಹಳ್ಳಿಗೆ ತಿಂಗಳು ವರ್ಷಕ್ಕೆ ಹೋಗ್ತಾ ಇರ್ತೀನಿ. ಮೊನ್ನೆ ಹೋಗಿ ಬಂದೆ. ಹಳ್ಳಿಗಳಲ್ಲೂ ವಾಕಿಂಗ್ ಶುರು ಮಾಡ್ಕೊಂಡ್ಬಿಟ್ಟಿದ್ದಾರೆ. ಕೆರೆವರೆಗೆ ಕೆರೆ ವಾಕಿಂಗು ಎಲ್ಲರೂ ವಾಕಿಂಗ್ ಹೋಗ್ತಾ ಇದ್ದಾರೆ. ವಾಕಿಂಗ್ ಹೋಗ್ತಾರೆ, ಬರ್ತಾರೆ. ಅಂದ್ರೆ ಅಲ್ಲೂ ಕೂಡ ಕೆಲಸ ಕಡಿಮೆ ಆಗಿದೆ. ಈಗ ರುಬುಗುಂಡಗಳು ಇಲ್ಲವೇ ಇಲ್ಲ, ಬೀಸೋ ಕಲ್ಲುಗಳು ಇಲ್ಲವೇ ಇಲ್ಲ. ಈಗ ಹಳ್ಳಿಗಳಲ್ಲಂತೂ, ನಮ್ಮೂರಲ್ಲಂತೂ ಊರೆಲ್ಲ ಹುಡ್ಕೊಂಡ್ ಬಂದೆ, ಒಂದೇ ಒಂದು ಎತ್ತಿನ ಗಾಡಿ ಕಾಣಲಿಲ್ಲ. ಇಲ್ಲ, ಇಲ್ವೇ ಇಲ್ಲ ಸರ್. ನಂದು ಹಳೆಯೂರು ಅಂತ, KR ನಗರ ತಾಲೂಕು. ಒಳ್ಳೆ ಕೃಷಿ ಹೇಳ್ತಾರೆ. ಇದೆ. ಇವಾಗೆಲ್ಲ ಪವರ್ ಟಿಲ್ಲರ್ಗಳು ಬಂದಿದೆ, ಟ್ರಾಕ್ಟರ್ಗಳು ಬಂದಿದೆ. ಈಗ ನಾವು ಏನಾಗ್ತಿತ್ತು, ಹೆಣೆ ಹೊಡೆಯೋದು ಅಂತೀವಿ ನಮ್ಮ ಕಡೆ. ಹೆಣೆ ಹೊಡೆಯೋದು ಅಂತಂದ್ರೆ ಭತ್ತ ಎಲ್ಲ ಕಟಾವ್ ಆದ್ಮೇಲೆ ಹುಲ್ ತುಳಿಸ್ತೀವಿ. ಭತ್ತ ಬಿಡೋದ್ಮೇಲೆ ಹುಲ್ ತುಳಿಸ್ಬೇಕು. ಹುಲ್ ತುಳಿಸ್ಬೇಕಾದ್ರೆ ಒಂದು ಕಣ ಮಾಡಿ, ಅದಕ್ಕೆ ಸಗಣಿ ಸಾರಿಸಿ ಒಂದು ಕಣ ಮಾಡಿ ಮಧ್ಯದೊಳಗೆ ಊಟ ನೆಡ್ತೀವಿ. ಊಟ ನೆಡ್ಬಿಟ್ಟು ಹುಲ್ಲನ್ನೆಲ್ಲ ಕಣಕ್ಕೆ ಹಾಸ್ತೀವಿ. ಆಮೇಲೆ ಅವ್ರ ಮನೆಯಿಂದ ಹಸುಗಳು, ನಮ್ಮನೆ ಹಸುಗಳು ಎಲ್ಲ ಸೇರಿ ಅದನ್ನ ಕಟ್ತೀವಿ. ಕಟ್ಬಿಟ್ಟು ಆ ಹಸುಗಳು ಅದ್ರ ಸುತ್ತ ರೌಂಡ್ ಹೊಡಿಯೋದು, ಹುಲ್ ಮೇಲೆ ಹುಲ್ ತುಳಿಸೋದು ಅಂತ ಅದಕ್ಕೆ. ನಾವೆಲ್ಲ ನಮ್ಗೆ ಅದೇ ಎಂಜಾಯ್ಮೆಂಟ್. ಚಿಕ್ಕವರಾಗಿದ್ದಾಗ ಹೆಣೆ ಹೊಡೆಯಕ್ಕೆ ಹೋಗ್ತಿದ್ವಿ ನಾವು. ಅದೆಲ್ಲ ಆದ್ಮೇಲೆ ಈ ಹುಲ್ಲನ್ನೆಲ್ಲ ಒಟ್ಟು ಮಾಡಿ, ಈ ಉದುರಿರುತ್ತೆ, ಅದು ಭತ್ತ, ಅಳಿದುಳಿದ ಭತ್ತಗಳು ಉದುರಿರುತ್ತೆ, ಅದನ್ನೆಲ್ಲ ಒಟ್ಟು ಮಾಡಿ ತೂರೋದು, ಉಳಿದಿದ್ದನ್ನ ಹಾಕೊಂಡು ಬರೋದು. ಈಗ ಅದಿಲ್ವೇ ಇಲ್ಲ, ಏನಿಲ್ಲ. ರೋಡ್ ಹಾಕ್ತಾರೆ, ರೋಡ್ ಹಾಕಿ ಅದೆಲ್ಲ ಸಿಗಾಕೊಂಡು ಇನ್ಯಾರ್ದೋ ಗಾಡಿ ಹಾಳಾಗಬೇಕು ಒಂದು. ಇಲ್ಲ ಅಂದ್ರೆ ಟ್ರಾಕ್ಟರ್ಗೆ 500 ರೂಪಾಯಿ ಕೊಡ್ತಾರೆ ಸರ್. 500 ರೂಪಾಯಿ ಕೊಡ್ತಾರೆ. ಅವ್ನು ಬಂದ್ಬಿಟ್ಟು ಒಂದು 20 ರೌಂಡ್ ಹಿಂದಕ್ಕೆ ಮುಂದಕ್ಕೆ ರಿವರ್ಸ್ ಎಲ್ಲ ಹೊಂದ್ಬಿಡ್ತಾನೆ. ಅದ್ರ ಮೇಲೆ ಮುಗಿದೋಯ್ತು. ಅವ್ನಿಗೆ 500 ರೂಪಾಯಿ ಬಂತು. ಇವ್ರಿಗೆ ಹುಲ್ ತುಳಿಸಿದ್ದ ಶಾಸ್ತ್ರ ಆಯ್ತು. ಯಾಕಂದ್ರೆ ಯಾರ ಮುಂದೆ ದನ ಇಲ್ಲ ಇವಾಗ. ನಾನು ಇಲ್ಲ, ಟೈಮ್ ಇಲ್ಲ. ಬಸವರಾಜ್ ಬಿರಾದರ್ ಇವತ್ತು ಗೊತ್ತಾಗ್ತಿದೆ, ಜೀವರಿಗೆ ಬಂದಾನೆ. ಅವ್ರು ಬಂದು 100 ಹಸುಗಳು ಎತ್ತೊಳ್ಳ ಇದ್ರು. ಅವ್ರಿಗೂ ಒಂದು ಹಸು ಸರ್. ನಾನೇ ಇವಾಗ ನನ್ನದೇ, ನಾನು ನನ್ನ 25ನೇ ವಯಸ್ಸಿನವರೆಗೂ ಕೃಷಿ ಮಾಡಿದನು. ಸ್ವತಃ ನಾಟಿ ಮಾಡಿದನು, ಒತ್ತವನು ಎಲ್ಲ ಮಾಡಿದ್ವಿ. ನನ್ನ ಮನೆಯಲ್ಲೂ ಜಮೀನೆಲ್ಲ ಇತ್ತು. ನಮ್ಮ ಮನೆಯಲ್ಲಿ ನಮ್ಮ ತಾತ ಎಲ್ಲ ನಿನ್ ಮನೆ ಎಂಟಮೆ ಕರಿಯ ಅಂತ ಬೈಯುವಂತ ಹಾರೈಸೋಣ ಅದೆಲ್ಲ ಮಾಡ್ತಾ ಇದ್ರು. ನಿಜವಾಗ್ಲೂ ನಮ್ಮ ಮನೆಯಲ್ಲಿ 8 ಎಮ್ಮೆಗಳಿತ್ತು. 8 ಎಮ್ಮೆ ಇತ್ತು, ಒಂದು 8 ಹಸು ಇತ್ತು. ನಮ್ಮಪ್ಪ ಆಗಿನ ಕಾಲಕ್ಕೆ 4 ಎತ್ತುಗಳು, ಅಂದ್ರೆ 2 ಜೊತೆ ಎತ್ತುಗಳನ್ನ ಸಾಕಿದ್ರು, ಗಾಡಿ ಇಟ್ಟಿದ್ರು. ನಾವು ಎಲ್ಲ ಕೃಷಿ ಮೇಲೆ ಚಟುವಟಿಕೆಗಳು ತೊಡಗಿಕೊಂಡು ಎಲ್ಲ ಮಾಡಿದ್ವಿ. ಇವತ್ತು ಹೇಳ್ಕೊಳಕ್ಕೂ ಒಂದು ಹಸು ಇಲ್ಲ. ಒಂದು ಹಸು ಫೋಟೋ ಹಾಕಪ್ಪ ಅಂತ ಹೇಳ್ತಾರೆ. ಇದು ಅಂದ್ರೆ ಈ ಪುಸ್ತಕದಲ್ಲಿ ಎಷ್ಟು ಚೆನ್ನಾಗಿ ಈ ಕಳೆದು ಹೋದಂತಹ ಜೀವನಗಳನ್ನ ಮೆಲುಕು ಹಾಕಿದ್ದಾರೆ. ನಾವು ಹೇಗೆ ಇರಬೇಕಿತ್ತು, ಹೇಗೆ ಇರಬಾರದಾಗಿತ್ತು ಅನ್ನೋದನ್ನ ನಾವೇ ನಮ್ಮನ್ನ ಪ್ರಶ್ನೆ ಮಾಡ್ಕೋಬೇಕು. ಅಂತಹ ಒಂದು 22 ತುಂಬಾ ತುಂಬಾ ಅದ್ಭುತವಾಗಿ ಅದನ್ನ ಹೇಳ್ತಾವ. 14 ಇನ್ನು ನೋಡಿ, ಬದುಕಿನ ಹಣತೆ ಅಂತ ಅದರಲ್ಲೇ ಹೇಳ್ತಾರೆ. ಎತ್ತನ್ನ ಮಾಯ ಮಾಡಿದ ಟ್ರಾಕ್ಟರ್ ರಸ್ತೆಯಲ್ಲಿ ಬಂದಾಗ ಅದು ಎತ್ತಿನ ಬಂಡಿ ಎದುರಿಸಿದ ಅಸಹನೆಯನ್ನೇ ಕಾರಿನ ಅಥವಾ ಬಸ್ಸಿನ ಚಾಲಕರನ್ನೇ ಎದುರಿಸುತ್ತೆ. ಅದು ಮೂಲತಃ ರೈತನ ಬಗ್ಗೆ, ಹಳ್ಳಿಯ ನಿಧಾನಗತಿಯ ಬದುಕಿನ ಬಗ್ಗೆ ಈ ಕಾರೊಡೆಯರ ಅಸಹನೆಯ ಅಭಿವ್ಯಕ್ತಿಯೇ ಆಗಿರಬಹುದು. ತನ್ಮೂಲಕ ವೇಗದ ಬದುಕಿನ ಹಣತೆಯನ್ನು ದೊಡ್ಡದಾಗಿಸಿ ದೀಪವನ್ನು ಪಂಜನ್ನಾಗಿ ಉರಿಸಿ ಬೇಗ ಹರಿಹೋಗುವುದೇ ಆಗಿದೆ. ಬಹಳ ಇದು ಒಂದು ರೀತಿಯ ಬಹಳ ನಾವು ಬೇಸರ ಪಟ್ಟುಕೊಳ್ಳಬಹುದಾದಂತಹ ಸಂಗತಿ. ಆದ್ರೆ ಏನು ಮಾಡೋಕ್ಕಾಗಲ್ಲ. ಕಾಲದೊಳ ಜೊತೆನಲ್ಲೇ ನಾವು ಸಾಗಲೇಬೇಕು. ಅಂತಹ ಅನಿವಾರ್ಯತೆಯಲ್ಲಿ ನಾವು ಸಿಕ್ಕಿ ಹಾಕಿಕೊಂಡಿದ್ದೀವಿ. ಆದ್ರೆ ಇದರ ಜೊತೆಗೆ ಮತ್ತೊಂದು ಆಶಾವಾದ, ಆಫ್ಟರ್ ಕರೋನಾ ಎಫೆಕ್ಟ್ ಅಂತ ಅದು ಕಾಣ್ತಾ ಇದೆ. ಸಾಕಷ್ಟು ಜನ ಹಳ್ಳಿಯನ್ನು ಬಿಟ್ಟು, ಸಿಟಿಯನ್ನು ಬಿಟ್ಟು ಹಳ್ಳಿಗೆ ಮರಳಿ ಅಲ್ಲಿ ಕೃಷಿಯನ್ನ ಪ್ರಾರಂಭ ಮಾಡಿರುತ್ತಾರೆ. ಅದರಲ್ಲಿ ನಮ್ಗಳಿಗೆ ಗೊತ್ತಿರೋದು ನಮ್ಮ ವಸಂತ ಕಜೆ.
ಐ ಟಿ ಕಂಪ್ನಿನಲ್ಲಿ ಕೆಲಸ ಮಾಡ್ತಿದ್ದಂಥವ್ರು ಇವಾಗ ಹಳ್ಳಿಗೆ ಮರಳಿ ಅಲ್ಲಿ ಕೃಷಿಯನ್ನು ಮಾಡ್ತಾ ಇದ್ದಾರೆ. ಕನಕರಾಜಿಗೆ ತುಂಬಾ ಆತ್ಮೀಯರು, ನಮ್ಮ ಡಿವಿಜಿ ಬಳಗದಲ್ಲಿ ಬಹಳ ಆಕ್ಟಿವ್ ಆಗಿ ಇರುವಂಥವ್ರು. ಇನ್ನು ಈ ಮಧ್ಯಾಹ್ನದ ಗುಳಿಗೆಗಳು ಅಂತ ಹೇಳ್ತಾರೆ, ಕೆಲವೊಂದು ಸಿಹಿಯಾದ ಮಾತುಗಳು. ಬ್ರಹ್ಮನ ಅಂಡ ಬ್ರಹ್ಮಾಂಡ ಎಲಿಪ್ಸಾಯ್ಡ್ ರೂಪದಲ್ಲಿ ಇರಬೇಕೆಂಬುದು ವಿಜ್ಞಾನಿಗಳ ವಿವೇಚನೆಗೆ ದಕ್ಕದೇ ಇರುವಂತಹ ವಿಚಾರ. ಜೊತೆಗೆ ಶಿವಲಿಂಗದ ಎಲಿಪ್ಸಾಯ್ಡ್ ರೂಪ ಕೂಡ ಹಾಗೆ. ಅಂದ್ರೆ ಬ್ರಹ್ಮಾಂಡಕ್ಕೂ ಶಿವಲಿಂಗದ ರೂಪಕ್ಕೂ ಒಂದು ರೀತಿಯ ಹೋಲಿಕೆ ಹೇಗಿರಬಹುದು ಅನ್ನೋದನ್ನ ಓದುಗರ ವಿವೇಚನೆಗೆ ಬಿಟ್ಟಿರುವಂಥದ್ದು. ಇನ್ನು ಧಾನ್ಯ. ಮನಸ್ಸಿನಲ್ಲಿರುವ ಮನುಷ್ಯ ಚಪ್ಪಲಿಯಂತೆ ಮನಸ್ಸನ್ನು ಹೊರಬಿಟ್ಟು ಪ್ರವೇಶಿಸಲಿ. ಧಾನ್ಯ ಅಂದ್ರೆ ಏನು? 29 ಪುಟ. ಎರಡನೇದು ಪುಟ ಸ್ವಲ್ಪ ಈಸಿಯಾಗಿ ಕರೆಕ್ಟ್. ಮನಸ್ಸಿರುವ ಮನುಷ್ಯ ಚಪ್ಪಲಿಯಂತೆ ಮನಸ್ಸನ್ನು ಹೊರಬಿಟ್ಟು ಪ್ರವೇಶಿಸಬೇಕಿರುವ ಮಂದಿರ, ಅದೇ ಧಾನ್ಯ. ಯಾಕೆ ಅಂತಂದ್ರೆ ಧಾನ್ಯ ನಮ್ಮ ಬದುಕಿನ ಜೀವ, ನಮಗೆ ಶಕ್ತಿ ಕೊಡುತ್ತೆ. ಆಕ್ಚುಲಿ ಇನ್ನೊಂದು ಅಲ್ಲ, ನಾನು ಗಮನಿಸ್ತೇ ಅದನ್ನ. ಆದ್ರೆ ಧಾನ್ಯವೂ ಧಾನ್ಯವೂ ಹೋಗ್ತಾರೆ. ಯಾಕೆ ಹೇಳಿ? ಧಾನ್ಯ ನಮಗೆ ಶಕ್ತಿಯನ್ನು ಕೊಡುತ್ತೆ. ಧಾನ್ಯವೇ ಇಲ್ಲ ಅಂದ್ರೆ ಆಕ್ಚುಲಿ ಧ್ಯಾನ ಕರೆಕ್ಟ್. ಆದ್ರೆ ಧಾನ್ಯ ಇಟ್ಸ್ ಓಕೆ. ಅವರವರ ಭಾವಕ್ಕೆ